अस्सलाम वालेकुम। 8वीं जमात की नज़म हक्की गड़ू के सलूशन की तरफ पढ़ते हैं। तो सबसे पहले है यहाँ पर अल्फाज के मानी। हम सीधे सवालात की तरफ आते हैं। ಪ್ರಶ್ನೋತ್ತರಗಳು में है ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ। एक जुमले में जवाब देने हैं। ಪ್ರಶ್ನೆ 1, ಕುರಿ ದನಗಳನ್ನು ಕಾಯ್ದು ಬಾಲಕರಿಗೆ ಯಾವುದು ಸಿಗಲಿಲ್ಲ? ಉತ್ತರ, ಕುರಿ ದನಗಳನ್ನು ಕಾಯ್ದು ಬಾಲಕರಿಗೆ ಓದುವ ಮತ್ತು ಬರೆಯುವ ಭಾಗ್ಯ ಸಿಗಲಿಲ್ಲ। ಪ್ರಶ್ನೆ 2, ಎಂಜಲು ತೊಳೆದವರಿಗೆ ಏನು ಸಿಗಬೇಕಾಗಿತ್ತು? ಉತ್ತರ, ಎಂಜಲು ತೊಳೆದವರಿಗೆ ಹೊಟ್ಟೆ ತುಂಬಲು ಗಂಜಿಯಾದರೂ ಸಿಗಬೇಕಾಗಿತ್ತು। ಉತ್ತರ, ಎಂಜಲು ತೊಳೆದವರಿಗೆ ಹೊಟ್ಟೆ ತುಂಬಲು ಗಂಜಿಯಾದರೂ ಸಿಗಬೇಕಾಗಿತ್ತು। ಪ್ರಶ್ನೆ 3, ಗಿಡಗಳ ಜೊತೆ ಬೆಳೆದವರಿಗೆ ಸಿಗದ ಭಾಗ್ಯ ಯಾವುದು? ಉತ್ತರ, ಗಿಡಗಳ ಜೊತೆ ಬೆಳೆದವರಿಗೆ ಓದುವ ಮತ್ತು ಬರೆಯುವ ಭಾಗ್ಯ ಸಿಗಲಿಲ್ಲ। ಪ್ರಶ್ನೆ 4, ಬಾಲಕರು ಚಳಿಯನ್ನು ತಡೆಯದೆ ಕುಸಿದುದು ಏಕೆ? ಉತ್ತರ, ಸರಿಯಾದ ಆಸರೆ ಅಥವಾ ಬಟ್ಟೆಯ ಸೌಲಭ್ಯವಿಲ್ಲದೆ ಬಾಲಕರು ಚಳಿಯನ್ನು ತಡೆಯಲಾರದೆ ಕುಸಿದು ಬಿದ್ದರು। ಪ್ರಶ್ನೆ 5, ಬಾಲಕರ ಕನಸುಗಳು ಹೇಗೆ ಕಮರಿ ಹೋಗಿವೆ? ಉತ್ತರ, ಬಾಲಕರ ಕನಸುಗಳು ಕಮರುವ ಬಣ್ಣದ ಕನಸುಗಳಾಗಿ ಅರಳುವ ಮೊದಲೇ ಬಾಡಿ ಹೋಗಿವೆ। ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ। यहाँ पर 3 या 4 जुमलों में हमें जवाब देने हैं। ಪ್ರಶ್ನೆ 1, ಹಕ್ಕಿಗಳು ಕವಿತೆಯಲ್ಲಿ ಬಾಲಕರು ಯಾವ ಯಾವ ಅವಕಾಶಗಳಿಂದ ವಂಚಿತರಾಗಿದ್ದಾರೆ? ಉತ್ತರ, ಹಕ್ಕಿಗಳು ಕವಿತೆಯಲ್ಲಿ ಬಾಲಕರು ಬಾಲ್ಯದಲ್ಲೇ ಸಿಗಬೇಕಾದ ಪ್ರಮುಖ ಅವಕಾಶಗಳಿಂದ ವಂಚಿತರಾಗಿದ್ದಾರೆ। ಮುಖ್ಯವಾಗಿ ಅವರು ಶಾಲಾ ಶಿಕ್ಷಣದಿಂದ ದೂರವಿದ್ದು ಓದುವ ಮತ್ತು ಬರೆಯುವ ಭಾಗ್ಯವನ್ನು ಕಳೆದುಕೊಂಡಿದ್ದಾರೆ। ಆಟವಾಡಿ ನಲಿಯುವ ವಯಸ್ಸಿನಲ್ಲಿ ಕುರಿ ದನಗಳನ್ನು ಕಾಯುವ ಮತ್ತು ಎಂಜಲ ಎಲೆಗಳನ್ನು ತೊಳೆಯುವಂತಹ ಶ್ರಮದಾಯಕ ಕೆಲಸಗಳಿಗೆ ಹಚ್ಚಲ್ಪಟ್ಟಿದ್ದಾರೆ। ಪ್ರಶ್ನೆ 2, ನೋವುಂಡ ಬಾಲಕರಿಗೆ ಯಾವ ಯಾವ ಅನುಭವಗಳಾಗಿವೆ? ಉತ್ತರ, ಈ ಬಾಲಕರು ಬಾಲ್ಯದಲ್ಲೇ ಅತ್ಯಂತ ಕಠಿಣವಾದ ಅನುಭವಗಳನ್ನು ಪಡೆದಿದ್ದಾರೆ। ಆಳ ಪಾತಾಳದ ಕರಾಳ ನೋವನ್ನು ಕಂಡಿದ್ದಾರೆ। ಹಸಿವಿನಿಂದ ಕಂಗೆಟ್ಟು ಗಂಜಿಯನ್ನು ಕಾಣದೆ ದುಡಿದ ಅನುಭವ ಇವರದ್ದಾಗಿದೆ। ಚಳಿಯನ್ನು ತಡೆಯಲಾರದೆ ಆಸರೆಯಿಲ್ಲದ ಕುಸಿದು ಬಿದ್ದಿದ್ದಾರೆ ಮತ್ತು ಉರಿ ಬಿಸಿಲಿನಲ್ಲಿ ಬಾಡುವ ಹೂವುಗಳಂತೆ ಬೆಂದಿದ್ದಾರೆ। ಪ್ರಶ್ನೆ 3, ಬಾಲಕರ ಹಾಡು ಮತ್ತು ನಾಡು ಯಾವ ಸ್ವರೂಪದ್ದಾಗಿದೆ? ಏಕೆ? ಉತ್ತರ, ಬಾಲಕರ ಹಾಡು ನೋವಿನ ಹಾಡು ಮತ್ತು ಅವರ ನಾಡು ಕತ್ತಲ ನಾಡು ಆಗಿದೆ, ಏಕೆಂದರೆ ಅವರು ಶತಶತಮಾನಗಳಿಂದ ಶೋಷಣೆ ಮತ್ತು ಅವಮಾನಗಳಿಗೆ ಒಳಗಾಗಿದ್ದಾರೆ। ಅವರ ಜೀವನದಲ್ಲಿ ಸುಖ ಸಂತೋಷಗಳಿಲ್ಲದೆ ಕೇವಲ ಸಂಕಟ ಮತ್ತು ಅಜ್ಞಾನದ ಕತ್ತಲೆಯಷ್ಟೇ ತುಂಬಿರುವುದರಿಂದ ಕವಿ ಹೀಗೆ ಕರೆದಿದ್ದಾರೆ। ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ। 8 या 10 जुमलों में जवाब देने हैं। ಬಾಲಕರದು ನೋವಿನ ಹಾಡು ಕತ್ತಲ ನಾಡು ಎಂದು ಕವಿ ಏಕೆ ಕರೆದಿದ್ದಾರೆ? ಉತ್ತರ, ಕವಿ ಸಿದ್ಧಲಿಂಗಯ್ಯನವರು ಶೋಷಿತ ಸಮುದಾಯದ ಬಾಲಕರ ಬದುಕನ್ನು ಅತ್ಯಂತ ದಾರುಣವಾಗಿ ಚಿತ್ರಿಸಿದ್ದಾರೆ। ಈ ಬಾಲಕರು ಶತಶತಮಾನಗಳಿಂದ ಶೋಷಣೆ, ಅವಮಾನ ಮತ್ತು ನಿರ್ಲಕ್ಷ್ಯಕ್ಕೆ ಒಳಗಾದ ಸಾಮಾಜಿಕ ವರ್ಗಕ್ಕೆ ಸೇರಿದವರಾಗಿದ್ದಾರೆ। ಅವರು ಬಾಲ್ಯದಲ್ಲಿಯೇ ಬೆಟ್ಟ ಹತ್ತುವ ಇಳಿಯುವ ಕಷ್ಟಕರ ಕೆಲಸಗಳನ್ನು ಮಾಡಬೇಕಾಗಿದೆ ಮತ್ತು ಆಳ ಪಾತಾಳದ ಕರಾಳ ನೋವನ್ನು ಕಂಡಿದ್ದಾರೆ। ಓದುವ ಮತ್ತು ಬರೆಯುವ ಭಾಗ್ಯ ಸಿಗದೆ ಕೇವಲ ಗಿಡಗಳ ಜೊತೆಯಲ್ಲಿ ಬೆಳೆದಿರುವುದರಿಂದ ಅವರು ಬದುಕಿನಲ್ಲಿ ಅಜ್ಞಾನದ ಕತ್ತಲೆ ತುಂಬಿದೆ। ಸಮಾಜದ ಕೀಳು ಕೆಲಸಗಳಾದ ಎಂಜಲ ತೊಳೆಯುವುದು ಮತ್ತು ಗಂಜಲ ಬಳಿಯುವ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರು। ಅವರಿಗೆ ಕುಡಿಯಲು ಗಂಜಿಯೂ ಸಿಗದಂತಹ ಬಡತನವಿದೆ। ಅವರ ಸುಂದರ ಕನಸುಗಳು ಅರಳುವ ಮೊದಲೇ ಬಾಡಿ ಹೋಗುತ್ತಿವೆ। ಈ ಎಲ್ಲ ಸಂಕಟಗಳು ಮತ್ತು ಹತಾಶೆಗಳ ಹಿನ್ನೆಲೆಯಲ್ಲಿ ಅವರ ಜೀವನವು ಕೇವಲ ವ್ಯಥೆಯ ಕಥೆಯಾಗಿರುವುದರಿಂದ ಕವಿ ಇದನ್ನು ನೋವಿನ ಹಾಡು ಮತ್ತು ಅಜ್ಞಾನದ ಬದುಕನ್ನು ಕತ್ತಲ ನಾಡು ಎಂದು ಕರೆದಿದ್ದಾರೆ। ಹಕ್ಕಿಗಳು ಕವಿತೆಯಲ್ಲಿ ವ್ಯಕ್ತಗೊಂಡಿರುವ ಕವಿಯ ಭಾವನೆಗಳೇನು? ಉತ್ತರ, ಹಕ್ಕಿಗಳು ಕವಿತೆಯಲ್ಲಿ ಕವಿ ಸಿದ್ಧಲಿಂಗಯ್ಯನವರು ಬಂಡಾಯ ಮತ್ತು ದಲಿತ ಸಂವೇದನೆಯನ್ನು ವ್ಯಕ್ತಪಡಿಸಿದ್ದಾರೆ। ಶೋಷಿತ ವರ್ಗದ ಜನರು ಅನುಭವಿಸಿದ ನೋವು, ಸಿಟ್ಟು ಮತ್ತು ಕಹಿ ಅನುಭವಗಳಿಗೆ ಅಕ್ಷರ ರೂಪ ನೀಡುವುದು ಕವಿಯ ಮುಖ್ಯ ಉದ್ದೇಶವಾಗಿದೆ। ಸಮಾಜದ ಕೆಳಸ್ತರದ ಮಕ್ಕಳ ಶಿಕ್ಷಣದಿಂದ
ಸಮಾಜದ ಕೆಳಸ್ತರದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಶ್ರಮದಾಯಕ ಕೆಲಸಗಳಲ್ಲಿ ಬೆಂದು ಹೋಗುತ್ತಿರುವುದ ಬಗ್ಗೆ ಕವಿಗೆ ಅಪಾರವಾದ ಮರುಕವಿದೆ. ಬಡವರು ಉರಿ ಬಿಸಿಲಿನಲ್ಲಿ ಬಾಡುವ ಎಲೆಗಳಂತೆ ಮತ್ತು ಅರಳುವ ಮೊದಲೇ ಕಮರುವ ಹೂವುಗಳಂತೆ ಆಗುತ್ತಿದ್ದಾರೆ ಎಂಬ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ಆದರೆ ಕವಿತೆಯ ಅಂತ್ಯದಲ್ಲಿ ಕವಿ ಕೇವಲ ಹತಾಶೆಯನ್ನು ತೋರಿಸದೆ ಆಶಾವಾದವನ್ನು ವ್ಯಕ್ತಪಡಿಸುತ್ತಾರೆ. ಈ ಜನರು ಈಗ ಸುಮ್ಮನೆ ಕುಳಿತಿಲ್ಲ. ಅವರು ಈ ಕತ್ತಲ ನಾಡಿನಿಂದ ಹೊರಬರಲು ಬೆಳಕಿನ ಅರಸುವ ಹಕ್ಕಿಗಳಂತೆ ಪಯಣ ಹೊರಟಿದ್ದಾರೆ ಎಂಬುದು ಕವಿ ಆಶಯವಾಗಿದೆ. ಅಂದರೆ ಸಮಾಜದಲ್ಲಿ ಸಮಾನತೆ ಮತ್ತು ಬದಲಾವಣೆಯನ್ನು ತರಬೇಕೆಂಬ ತುಡಿತ ಈ ಕವಿತೆಯ ಭಾವನೆಯಾಗಿದೆ. ಈ ಸಂದರ್ಭದೊಡನೆ ವಿವರಿಸಿರಿ. ಪ್ರಶ್ನೆ 1. ಹಾಲನ್ನು ಕುಡಿಯದೆ ಹೋದವರು. ಸಂದರ್ಭ. ಈ ವಾಕ್ಯವನ್ನು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಮೆರವಣಿಗೆ ಕವನ ಸಂಕಲನದಿಂದ ಆಯ್ದು ಹಕ್ಕಿಗಳು ಕವಿತೆಯಿಂದ ತೆಗೆದುಕೊಳ್ಳಲಾಗಿದೆ. ವಿವರಣೆ. ಶೋಷಿತ ವರ್ಗದ ಬಾಲಕರನ್ನು ಬಾಲ್ಯದಲ್ಲಿ ಪೌಷ್ಟಿಕ ಆಹಾರವಾದ ಹಾಲನ್ನು ಕುಡಿಯುವ ಬದಲು ಕುರಿ ದನಗಳನ್ನು ಕಾಯುತ್ತಾ ಕಡು ಬಡತನದಲ್ಲಿ ಬೆಳೆದರು ಎಂಬುದನ್ನು ಕವಿ ಇಲ್ಲಿ ವಿವರಿಸಿದ್ದಾರೆ. ಪ್ರಶ್ನೆ 2. ಗಂಜಿಯ ಕಾಣದೆ ದುಡಿದವರು. ಸಂದರ್ಭ. ಈ ವಾಕ್ಯವನ್ನು ಹಕ್ಕಿಗಳು ಕವಿತೆಯಿಂದ ಆರಿಸಲಾಗಿದೆ. ವಿವರಣೆ. ಇಡೀ ದಿನ ಕಷ್ಟಪಟ್ಟು ಎಂಜಳೆಯೊಳೆಯುವ ಮತ್ತು ಗಂಜಲ ಬಳಿಯುವ ಕೆಲಸ ಮಾಡಿದರೂ ಹೊಟ್ಟೆ ತುಂಬಿಸಿಕೊಳ್ಳಲು ಕನಿಷ್ಠ ಗಂಜಿಯನ್ನೂ ಕಾಣದ ಅಸಹಾಯಕ ಸ್ಥಿತಿಯನ್ನು ಇಲ್ಲಿ ಹೇಳಲಾಗಿದೆ. 3. ಕಮರುವ ಬಣ್ಣದ ಕನಸುಗಳು. ಸಂದರ್ಭ. ಈ ವಾಕ್ಯವನ್ನು ಹಕ್ಕಿಗಳು ಕವಿತೆಯಿಂದ ಆರಿಸಲಾಗಿದೆ. ವಿವರಣೆ. ಬಾಲಕರ ಸುಂದರವಾದ ಬಣ್ಣದ ಕನಸುಗಳು ಅರಳುವ ಮೊದಲೇ ಬಡತನದ ಮತ್ತು ಶೋಷಣೆಯ ಬಿಸಿಲಿಗೆ ಬಾಡಿ ಹೋಗುತ್ತಿವೆ ಎಂದು ಕವಿ ನೋವಿನಿಂದ ಹೇಳಿದ್ದಾರೆ. ಪ್ರಶ್ನೆ 4. ಬೆಳಕನ್ನು ಅರಸುವ ಹಕ್ಕಿಗಳು. ಸಂದರ್ಭ. ಈ ವಾಕ್ಯವನ್ನು ಹಕ್ಕಿಗಳು ಕವಿತೆಯಿಂದ ಆರಿಸಲಾಗಿದೆ. ವಿವರಣೆ. ಕತ್ತಲೆಯಂತಹ ಅಜ್ಞಾನ ಮತ್ತು ನೋವಿನ ಬದುಕಿನಿಂದ ಹೊರಬಂದು ಜ್ಞಾನ ಮತ್ತು ಸಮಾನತೆಯ ಹೊಸ ಬೆಳಕನ್ನು ಹುಡುಕುತ್ತಾ ಸಾಗುವ ಜನರನ್ನು ಕವಿ ಬೆಳಕನ್ನು ಅರಸುವ ಹಕ್ಕಿಗಳು ಎಂದು ಕರೆದಿದ್ದಾರೆ. ಭಾಷಾಭ್ಯಾಸ. ಅ. ಕೆಳಗಿನ ಅ ಪಟ್ಟಿಯೊಂದಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಮೊದಲೇದ್ದು ನಂಬರ್ 1 ಪರ್ವ. ಸರಿಯಾದ ಉತ್ತರ ದಿಸೆ. 2ನೇದು ಪ್ರಯಾಣ. ಸರಿಯಾದ ಉತ್ತರ ಪಯಣ. 3ನೇದು ಹಾಲು. ಸರಿಯಾದ ಉತ್ತರ ಪಾಲು. 4ನೇದು ಹಕ್ಕಿ. ಸರಿಯಾದ ಉತ್ತರ ಪಕ್ಷಿ. ಆ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಇಳಿ, ಏರು, ಕತ್ತಲು, ಬೆಳಕು, ಕನಸು, ನನಸು, ನೋವು, ನಲಿವು. ಈ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಭಾಗ್ಯ. ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಪಡೆಯುವ ಭಾಗ್ಯ ಸಿಗಬೇಕು. 2ನೇದು ಬಣ್ಣದ ಕನಸು. ಯುವಕರು ತಮ್ಮ ಭವಿಷ್ಯದ ಬಗ್ಗೆ ಅನೇಕ ಬಣ್ಣದ ಕನಸುಗಳನ್ನು ಕಾಣುತ್ತಾರೆ. 3ನೇದು ಉರಿ ಬಿಸಿಲು. ಬೇಸಿಗೆಯ ಉರಿ ಬಿಸಿಲಿನಲ್ಲಿ ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಪರದಾಡುತ್ತವೆ. 4ನೇದು ಕರಾಳ ನೋವು. ಯುದ್ಧವು ಜನಸಾಮಾನ್ಯರ ಜೀವನದಲ್ಲಿ ಕರಾಳ ನೋವು ಉಂಟು ಮಾಡುತ್ತದೆ. 5ನೇದು ಬಾಡುವ ಹೂವು. ಬಾಡುವ ಹೂವು. ಸರಿಯಾದ ಪೋಷಣೆ ಇಲ್ಲದಿದ್ದರೆ ಗಿಡದ ಮೊಗ್ಗುಗಳು ಅರಳುವ ಮೊದಲೇ ಬಾಡುವ ಹೂವುಗಳಂತಾಗುತ್ತವೆ. ಹಕ್ಕಿಗಳು ಕವಿತೆಯಲ್ಲಿ ಬಳಕೆಯಾಗಿರುವ ಕ್ರಿಯಾಪದಗಳನ್ನು ಪಟ್ಟಿ ಮಾಡಿ. ಕವಿತೆಯಲ್ಲಿ ಕ್ರಿಯೆಯನ್ನು ಸೂಚಿಸುವ ಪದಗಳು ಈ ಕೆಳಗಿನಂತಿವೆ. ಹತ್ತಿ, ಇಳಿ, ಕಾಯ್ತು, ಮೇಯಿಸಿ, ಕುಡಿಯದೆ, ಓದುವ, ಬರೆಯುವ, ತೊಳೆದು, ಬಳಿದು, ದುಡಿದವರು, ತಡೆಯದೆ, ಕುಸಿದವರು, ಅರಸುವ. ಭಾಷಾಭ್ಯಾಸ. ಉ. ಗಳ ಮತ್ತು ಅರು ಪ್ರತ್ಯಯ ಸೇರಿದ ಬಹುವಚನ ಪದಗಳು. ಯಾವುದೇ ಒಂದು ಪದಕ್ಕೆ ಗಳು ಮತ್ತು ಅರು ಪ್ರತ್ಯಯ ಸೇರಿದಾಗ ಬಹುವಚನ ರೂಪ ಪಡೆಯುತ್ತದೆ. ಅಂತಹ ಪದಗಳನ್ನು ಕವಿತೆಯಿಂದ ಆರಿಸಿ ಇಲ್ಲಿ ಪಟ್ಟಿ ಮಾಡಲಾಗಿದೆ. ಗಳು ಪ್ರತ್ಯಯದ ಪದಗಳು. ನಾವುಗಳು, ಹಕ್ಕಿಗಳು, ಕುರಿಗಳು, ಎಲೆಗಳು, ಕನಸುಗಳು. ಅರು ಪ್ರತ್ಯಯದ ಪದಗಳು. ಹೋದವರು, ಬೆಳೆದವರು, ಕುಡಿದವರು, ಕುಸಿದವರು, ಪಯಣಿಗರು. ಊ. ಪದ್ಯದ ಭಾವಾರ್ಥ ಬರೆಯಿರಿ. ಈ ಸಾಲುಗಳಲ್ಲಿ ಕವಿ ಸಿದ್ಧಲಿಂಗಯ್ಯನವರು ಶೋಷಿತ ಜನರ ದಾರುಣ ಸ್ಥಿತಿಯನ್ನು ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. ಸಮಾಜದ ಕಳಸ್ತರದ ಜನರು ಬಾಲ್ಯದಿಂದಲೇ ಶಿಕ್ಷಣದಿಂದ ವಂಚಿತರಾಗಿ ಕುರಿ ದನಗಳನ್ನು ಮೇಯಿಸುತ್ತಾ ಬೆಳೆದವರು. ಇವರಿಗೆ ಓದು ಬರಹದಂತಹ ಅಕ್ಷರ ಜ್ಞಾನ ಭಾಗ್ಯ ಸಿಗಲೇ ಇಲ್ಲ. ಇವರು ಅನ್ಯರ ಮನೆಯ
ಎಂಜಲ ಎಲೆಗಳನ್ನು ಎತ್ತುತ್ತಾ ದನದ ಕೊಟ್ಟಿಗೆಯ ಗಂಜಲವನ್ನು ಬಳಿಯುತ್ತಾ ಕಷ್ಟದ ಬದುಕು ನಡೆಸಿದವರು. ಇಡೀ ದಿನ ಬೆವರು ಸುರಿಸಿ ದುಡಿದರೂ ಹೊಟ್ಟೆಗೆ ಗಂಜಿಯನ್ನು ಕಾಣದಂತಹ ಬಡತನ ಇವರದಾಗಿತ್ತು. ಸುಂದರವಾದ ಗುಡಿ ಗೋಪುರಗಳನ್ನು ಇವರೇ ಕಟ್ಟಿದರೂ ತಮಗೆ ಮಾತ್ರ ರಕ್ಷಣೆ ಇಲ್ಲದೆ ಚಳಿಯನ್ನು ತಡೆಯಲಾರದೆ ಕುಸಿದು ಬಿದ್ದ ಪರಿಸ್ಥಿತಿಯನ್ನು ಕವಿ ಇಲ್ಲಿ ವಿವರಿಸಿದ್ದಾರೆ. ಈ ಕವಿತೆಯ ಸಾರಾಂಶ: ಈ ಕವಿತೆಯು ಸಮಾಜದ ಶೋಷಿತ ಮತ್ತು ದಲಿತ ವರ್ಗದವರು ಅನುಭವಿಸಿದ ಕಷ್ಟಗಳು ಮತ್ತು ಅವರ ಈಗಿನ ಆಶಾವಾದದ ಪಯಣವನ್ನು ತಿಳಿಸುತ್ತದೆ. ವಂಚಿತ ಬಾಲ್ಯ: ಈ ಮಕ್ಕಳು ಬೆಟ್ಟ ಹತ್ತುವ ಇಳಿಯುವ ಕಷ್ಟದ ಕೆಲಸ ಮಾಡುತ್ತಾ ಬೆಳೆದವರು. ಅವರಿಗೆ ಶಾಲೆಗೆ ಹೋಗುವ, ಓದುವ ಅಥವಾ ಬರೆಯುವಂತಹ ಯಾವುದೇ ಸೌಲಭ್ಯಗಳು ಸಿಗಲಿಲ್ಲ. ಹಸಿವು ಮತ್ತು ನೋವು: ಇಷ್ಟು ಕಠಿಣವಾಗಿ ದುಡಿದರೂ ಇವರಿಗೆ ಹೊಟ್ಟೆ ತುಂಬಲು ಗಂಜಿಯೂ ಸಿಗುತ್ತಿರಲಿಲ್ಲ. ಸುಂದರ ಗುಡಿ ಗೋಪುರ ಕಟ್ಟಿದರೂ ಇವರು ಮಾತ್ರ ಚಳಿಯನ್ನು ತಡೆಯಲಾರದೆ ಆಸರೆಯಿಲ್ಲದೆ ಕುಸಿಯುತ್ತಿದ್ದರು. ಕಮರಿದ ಕನಸುಗಳು: ಸರಿಯಾದ ಅವಕಾಶಗಳಿಲ್ಲದೆ ಇವರ ಬಣ್ಣದ ಕನಸುಗಳು ಅರಳುವ ಮೊದಲೇ ಬಿಸಿಲಿಗೆ ಬಾಡುವ ಹೂವುಗಳಂತ ಕಮರಿ ಹೋಗಿವೆ. ಹೊಸ ಪಯಣ: ಆದರೆ ಈಗ ಕಾಲ ಬದಲಾಗಿದೆ. ಈ ಜನರು ಅಜ್ಞಾನದ ಕತ್ತಲೆಯನ್ನು ಬಿಟ್ಟು ಜ್ಞಾನ ಮತ್ತು ಸಮಾನತೆಯ ಬೆಳಕನ್ನು ಹುಡುಕುತ್ತಾ ಹಕ್ಕಿಗಳಂತೆ ಪಯಣ ಹೊರಟಿದ್ದಾರೆ. तो ये थे इसके सॉल्यूशंस. इसको अच्छी खुशखत से लिखें, अच्छी पढ़ाई करें. अल्लाह हाफिज़.